ಆ, ನಮಸ್ತೆ ಫ್ರೆಂಡ್ಸ್. ಇದು ಕುಂದಾಪುರದಲ್ಲಿರುವಂಥ ನಮ್ಮ ತೋಟ. ಈ ಒಂದು ವಿಡಿಯೋದಲ್ಲಿ ನಾನು ಅಂದರೆ ನೆಟ್ಟಿರುವಂಥ ಸಸಿಗಳ ಗ್ರೋತು ಅಥವಾ ಅದರ ಇಯರ್ ಗಿಡಗಳಿಗೆ ಎಷ್ಟು ತಿಂಗಳು ಅಥವಾ ವರ್ಷ ಆಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಅವುಗಳ ಗ್ರೋತನ್ನು ನೀವು ನೋಡ್ಬೋದು. ಮೊದಲನೇದಾಗಿ ನೋಡಿ, ಇದು ಈ ಮಂತಲ್ಲಿ ನೆಟ್ಟಿರುವಂಥ ಒಂದು ಸಸಿ. ಯಾತಕ್ಕೆ ನಾವು ಈ ಥರ ಮಾಡಿದೆವು ಅಂದರೆ, ಇಲ್ಲಿ ನಮ್ಮ ತೋಟದಲ್ಲಿ ಕಾಡು ಹಂದಿಗಳ ಕಾಟ ತುಂಬ ಇರೋದ್ರಿಂದ ಸೊ ಈ ಥರ ಹಳೆ ಇದನ್ನೆಲ್ಲ ಹಾಕಿರ್ತೀವಿ. ಈ ಥರ ಮರದ ದಿಮ್ಮೆಗಳನ್ನು ಮುಚ್ಚಿರ್ತೀವಿ, ಹಂದಿಗಳು ಬರಬಾರ್ದು ಅಂತ. ಇದು ಈ ಮಂತಲ್ಲಿ ನೆಟ್ಟಿರೋದು. ಸೊ ನಂತರ ಬಂದು ಇದು ಕೂಡ ಈ ಮಂತಲ್ಲಿ ನೆಟ್ಟಿರುವಂಥ ಒಂದು ತೆಂಗಿನ ಸಸಿ ನೋಡ್ಬೋದು. ಸೊ ಈ ಥರ ಗ್ರೋತ್ ಇದೆ. ಸೊ ಆಮೇಲೆ ಲಾಸ್ಟ್ ಸೆಪ್ಟೆಂಬರಲ್ಲಿ ಅಂದರೆ 2024 ಸೆಪ್ಟೆಂಬರಲ್ಲಿ ನೆಟ್ಟಿರುವಂಥ ಗಿಡ ನೋಡಿ, ಈ ಥರ ಗ್ರೋತ್ ಆಗಿದೆ. ಇದು ಸುಮಾರಾಗಿ ಒಂದು 6 ತಿಂಗಳಾಗಿರ್ಬೋದು. ಅಗೇನ್ ಈ ಥರ ಮೆಶ್ ಹಾಕಿದ್ದೀವಿ ಇದಕ್ಕೆ. ಸೊ ಅಗೇನ್ ಹಂದಿಗಳ ಕಾಟ ತಪ್ಪಿಸ್ಕೊಳ್ಳೋಕ್ಕೆ. ಸೊ ನಂತರ ಬಂದು ತೋರಿಸ್ತೀನಿ ನೋಡಿ ಫ್ರೆಂಡ್. ಸೊ ಸುಮಾರಾಗಿ ಈ ಸಸಿ ಬಂದು 2 ವರ್ಷದ ಗಿಡ. ಇದು ನೋಡ್ಬೋದು ಗ್ರೋತ್ ಯಾವ ಥರ ಇದೆ ಅಂತ ನೋಡ್ಬೋದು. 2 ವರ್ಷದ ಗಿಡ. ಹಾಗೆಯೇ ಇಲ್ಲಿ ಒಂದು ವೆರೈಟಿ ಇದೆ ನೋಡಿ. ಸೊ ನಾನು ಮುಂಚೆ ಹೇಳಿದ್ದೆಲ್ಲ ನಾಟಿ ವೆರೈಟಿ. ಸೊ ಇದು ಬಂದು ಚೌಗಾಟ್ ಆರೆಂಜ್ ಡಾರ್ಫ್ COD ವೆರೈಟಿ. ಸೊ ಈ ಥರ ಬಂದಿದೆ. ಇದು ಅಪ್ರಾಕ್ಸಿಮೇಟ್ 3 ವರ್ಷ ಆಗಿರ್ಬೋದು. 3 ವರ್ಷದ ಸಸಿ. ಚೆನ್ನಾಗಿ ಗ್ರೋತ್ ಬಂದಿದೆ. ಹೋಪ್ಫುಲಿ ಇನ್ನು 1-2 ವರ್ಷದಲ್ಲಿ ನಾವು ಗ್ರೋತನ್ನು ಅಥವಾ ಎಳ್ನೀರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಬೇಗ ಬರ್ತದೆ ಡಾರ್ಫ್ ವೆರೈಟಿ ಎಲ್ಲ. ಸೊ ಇದು ಕೂಡ ಒಂದು 2.5 ವರ್ಷದ ಗಿಡ. ಇದ್ರದ್ದು ಇದು ವೆರೈಟಿ ಬಂದು ಇದು DJ ಹೈಬ್ರಿಡ್ ಅಂತ ನೋಡ್ಬೋದು. ಹೈಬ್ರಿಡ್ ವೆರೈಟಿ ಇದು. 2.5 ವರ್ಷ ಆಗಿರ್ಬೋದು. 2.5 ವರ್ಷದ ಸಸಿ ಇದು. ಇನ್ನೊಂದು ತೋರಿಸ್ತೀನಿ. ಇದು ಕೂಡ 2 ವರ್ಷದ ಸಸಿ. ಇದು ನಾಟಿ ವೆರೈಟಿ. ನೋಡಿ ಗ್ರೋತ್ ಯಾವ ಥರ ಬಂದಿದೆ ಅಂತ. ತುಂಬ ಹೆಲ್ತಿಯಾಗಿ ಬಂದಿದೆ. ಹಾಗೆಯೇ ಇಲ್ಲೊಂದು ಸಸಿ ನೋಡ್ಬೋದು. ಇದು 1 ವರ್ಷದ ಹಳೆಯ ಸಸಿ. 1 ವರ್ಷ ಆಗಿರ್ಬೋದು ನೋಡಿ, ಈ ಥರ ಬಂದಿದೆ. ಹೇಗೇನು ಇದಕ್ಕೂ ಸ್ವಲ್ಪ ಹಂದಿಗಳ ಕಾಟ ತಪ್ಪಿಸ್ಲಿಕ್ಕೆ ಈ ಥರ ಎಲ್ಲ ಮಾಡಿದ್ದೀವಿ. ಸಸಿ ನೋಡ್ಬೋದು ನೀವು, ಹೆಲ್ತಿಯಾಗಿ ಬಂದಿದೆ. ಇದು 1 ಇಯರ್ದು ಸಸಿ. ಇದು ಚೌಗಾಟ್ ಆರೆಂಜ್ ಡಾರ್ಫ್ ಅಗೇನ್ ಹೈಬ್ರಿಡ್ ವೆರೈಟಿ ನಮ್ಮ ತೋಟದಲ್ಲೇ ಇರೋದು. ನಂತರ ಇದು 5 ವರ್ಷ ಆಗಿದೆ ಈ ಗಿಡಕ್ಕೆ. ಈ ಮರ ಥರ ಆಗಿದೆ. ಸೊ ನಾಟಿ ವೆರೈಟಿ. ಎಕ್ಸ್ಪೆಕ್ಟೆಡ್ ಈ ವರ್ಷದಲ್ಲಿ ಇದು ಖಂಡಿತ ಫಲ ಬರುತ್ತೆ. ಹೊಂಬಾಳೆ ಬಂದೇ ಬರುತ್ತೆ. ಹಾಗೆಯೇ ಇಲ್ಲೊಂದು ಸಸಿ ಇದೆ. ಇದು 5-6 ವರ್ಷ ಆಗಿದೆ. ಇದು ಕೂಡ ಎಕ್ಸ್ಪೆಕ್ಟೆಡ್ ಈ ವರ್ಷ ಇದು ಫಲ ಬರ್ಬೋದು. ನೋಡಿ ಇದ್ರದ್ದು ಕಾಂಡ ತುಂಬ ದಪ್ಪವಾಗಿದೆ, ತುಂಬ ಸಾಲಿಡಾಗಿ ಬಂದಿದೆ. ಸೊ ಮೋಸ್ಟ್ ಪ್ರಾಬ್ಲಿ ಗೊಬ್ಬರ ಎಲ್ಲ ಚೆನ್ನಾಗಿ ಸಿಕ್ಕಿರಬೇಕು. ಹಾಗಾಗಿ ಅದು ಅಲ್ಲದೆ ಈ ಒಂದು ತೋಡು ಹತ್ತಿರ ಇದೆ. ಸೊ ನೀರೆಲ್ಲ ಯಥೇಚ್ಛವಾಗಿ ಸಿಕ್ಕಿರೋದ್ರಿಂದ ಆ ಥರ ಬಂದಿದೆ. ಹಾಗೆ ಇಲ್ಲೆರಡು ಸಸಿಗಳಿವೆ, ತೋರಿಸ್ತೀನಿ. ಅದು ಕೂಡ ನಾಟಿ ವೆರೈಟಿನೇ. ಇದು 4 ವರ್ಷದ ಗಿಡ. ನಾಟಿ ವೆರೈಟಿ ಅಂದರೆ ನಮ್ಮ ಮನೆಯಲ್ಲೇ ಇರುವಂಥ ಚೆನ್ನಾಗಿ ಕಾಯಿ ಕೊಡುವಂಥ ಮರದಿಂದ ಮಾಡಿರುವಂಥ ಸಸಿಗಳಿವು. ನಾವೇ ಹೈಕೊಂಡು ಇದು ಮಾಡ್ತೀವಿ, ಗಿಡಗಳನ್ನ ಮಾಡ್ತೀವಿ. ಸೊ ಆಮೇಲೆ ನಮ್ಮ ತೋಟದಲ್ಲಿ ಲೋಕಲ್ ವೆರೈಟಿನೇ ನೆಡ್ತೀವಿ. 4 ವರ್ಷ. ಇನ್ನು 1 ವರ್ಷದಲ್ಲಿ ಅಥವಾ 1.5 ವರ್ಷದಲ್ಲಿ ಫಲ ಬರುವಂಥ ಎಲ್ಲ ಲಕ್ಷಣಗಳಿವೆ. ಇದು ಬಂದು ಅಗೇನ್ 5 ವರ್ಷದ್ದು ಗಿಡ ನೋಡ್ಬೋದು. ಇದು ಕೂಡ ಸಾಲಿಡಾಗಿ ಬಂದಿದೆ. ಹೋಪ್ಫುಲಿ ಇದೇ ವರ್ಷ ಇದು ಫಲ ಬರ್ಬೋದು, ನೋಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಎಲ್ಲ ವರ್ಷದ ಗಿಡ ಅಥವಾ ಮರಗಳನ್ನು, ತೆಂಗಿನ ಮರಗಳನ್ನು ತೋರಿಸಿದ್ದೀನಿ. ಸೊ
ನೋಡ್ಬೋದು ಎಲ್ಲ ವೆರೈಟಿ ಸಸಿಗಳನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಗ್ರೋತ್ ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಓಕೆ, ಥ್ಯಾಂಕ್ ಯು.